ಮನುಷ್ಯನಲ್ಲಿ ಯಜ್ಞದ ಬೀಜ ಅಂದರೆ ದೈವಾಂಶ, ಸತ್ವಾಂಶ ಪ್ರಕೃತಿ ಸಿದ್ಧವಾಗೇ ಇದೆ. ಅದರಿಂದಲೇ ಆ ಮನುಷ್ಯನ ಜನ್ಮ ಅಷ್ಟೊಂದು ಸೌಭಾಗ್ಯ, ಪುಣ್ಯ. ಆದರೆ ಪ್ರಕೃತಿ ಸಿದ್ಧವಾಗಿ ಆ ಕರುಣೆ, ದಯೆ ಕೊಡುವ ಸ್ವಭಾವ ಇದ್ರೂ ಕೂಡ ಬೀಜ ರೂಪದಲ್ಲಿ ಅದು ಬಹು ಅಂಶ ಅದರದ್ದು ನಿದ್ರೆ ಮಾಡ್ತಾ ಇದೆ. ಬಹಳಷ್ಟು ನಿದ್ರೆ ಅದರಲ್ಲಿದೆ. ಅದೇ ಸ್ವಲ್ಪ ಕಷ್ಟ. ಯಾಕೆ ಆ ಬೀಜ ನಿದ್ರೆ ಮಾಡ್ತಾ ಇದೆ? ಯಾಕೆ ಅಂದರೆ ಗುಣಗಳು, ಅದರಲ್ಲಿರೋ ಗುಣಗಳು ತಮಸ್ಸು, ಪ್ರಾಣಿ, ಅದರಲ್ಲಿರೋ ಗುಣಗಳು ರಜಸ್ಸು, ಅಸುರಿ ಗುಣ. ಅದರಲ್ಲಿ ದೈವಾಂಶವೂ ಇದೆ, ಬೆರ್ತೋಗಿದೆ. ಅದರಿಂದ ಅದು ನಿದ್ದೆ ಮಾಡ್ತಾ ಇದೆ ಆ ಬೀಜ. ಮನುಷ್ಯನ ಜನ್ಮ ಯಾಕೆ? ಆ ನಿದ್ರೆ ಮಾಡ್ತಾ ಇರೋ ಬೀಜವನ್ನು ಒಂದು ಸರಿಯಾದ ವಾತಾವರಣದಲ್ಲಿ ಅದನ್ನು ಪೋಷಿಸಿ ಬೆಳೆಸಿ ಅದನ್ನು ತೆಗಿಬೇಕು. ಅದಕ್ಕೇನು ಮಾಡಬೇಕು? ಮನುಷ್ಯ ಸಂಶೋಧನೆ, ಆತ್ಮ ಸಂಶೋಧನೆಯಲ್ಲಿ ಮೊದಲನೇ ಸ್ಟೆಪ್ಪು, ನನ್ನಲ್ಲಿ ಈ 3 ಗುಣಗಳ ಒಂದು ಕಾಂಬಿನೇಷನ್ನಲ್ಲಿ ನಾನು ಆಗಿರೋದು. ನನ್ನಲ್ಲಿ ತಮಸ್ಸು ಇದೆ, ರಜಸ್ಸೂ ಇದೆ, ಇದು ನಿದ್ರೆ ಮಾಡ್ತಾ ಇದೆ ಈ ಬೀಜ. ಅದರಿಂದ ನಾನು ಇದನ್ನು ವಿಂಗಡಿಸಬೇಕು, ಬೇರ್ಪಡಿಸಬೇಕು. ಅದರಲ್ಲಿರೋ ಸತ್ವನ, ಶುದ್ಧವಾಗಿರೋದನ್ನು ಆರಿಸಬೇಕು, ಅದನ್ನು ಮೇಲಕ್ಕೆ ಎತ್ತಬೇಕು, ಅದನ್ನು ಬೆಳೆಸಬೇಕು ಅನ್ನೋದು ಯಾರ ಮನುಷ್ಯನಿಗೆ ಬರುತ್ತೋ, ಯಾರ ಬುದ್ಧಿಗೆ ಬರುತ್ತೋ ಅವನು ನಿಜವಾಗ್ಲೂ ಜೀವನ ಒಂದು ಸಾರ್ಥಕವಾಗುತ್ತೆ. ಪ್ರತಿಯೊಬ್ಬರಿಗೂ ಬರಬೇಕಿದು ಆ ಪ್ರಚೋದನೆ. ಇದೇ ಧರ್ಮದ ಒಂದು ಸಂಸ್ಕಾರದ ಮೊದಲನೇ ಹೆಜ್ಜೆ. ಧರ್ಮ ಸಂಸ್ಕಾರದ ಮೊದಲನೇ ಹೆಜ್ಜೆ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಆಂತರ್ಯವಾಗಿ ಬೆಳಿಬೇಕು, ಆ ಅಂಶವನ್ನು ಹೆಚ್ಚಿಸ್ಕೋಬೇಕು, ದೈವಾಂಶವನ್ನು. ಆ ಬೀಜ ಮೊಳೆತು ಸಸಿಯಾಗಿ, ಮರವಾಗಿ ಫಲ ಕೊಡಬೇಕು. ಇದೇ ನಿಜವಾದ ಮೋಕ್ಷ ಲಾಭ ಅಂತ ಗೊತ್ತಾಗಬೇಕು. ಇದು ಮೊದಲನೇ ಹೆಜ್ಜೆ. ಆಗಬೇಕು ಅಂತ ನಾವು ಯಾವತ್ತೂ ಒಂದು ನಿರ್ಧಾರವನ್ನು, ಸಂಕಲ್ಪವನ್ನು, ರೆಸಲ್ಯೂಷನ್ನ ನಾವು ನಮಗೆ ಮಾಡ್ಕೊಳ್ತೀವಿ, ನಾನು ಉದ್ಧಾರ ಆಗಬೇಕು ಅನ್ನೋದು. ಆಗ ನಾವು ಯಾವ ರೀತಿ ಉದ್ಧಾರ ಆಗೋದು ಅಂತ ದಾರಿ ಕಾಣಿಸುತ್ತೆ. ಹೇಗೆ ಅಂದರೆ, ಬೇರೆಯವರ ಸಹಾಯ ಇಲ್ಲದೆ ಇದು ಮಾಡೋಕ್ಕಾಗಲ್ಲ. ಅನ್ಯರ ಸಹಕಾರ ನಮಗೆ ಬೇಕೇ ಬೇಕು. ಆಗ ನಮಗೆ ಅನ್ಯರ ಬಗ್ಗೆ ಒಂದು ರೀತಿ, ಹೌದಲ್ವಾ, ಇವರು, ನಾನು ಒಬ್ಬನೇ ಅಲ್ಲ ಭೂಮಿ ಮೇಲಿರೋದು, ಇವರೂ ಇದ್ದಾರೆ, ನಾವು ಕನ್ಸಿಡರ್ ಮಾಡ್ತೀವಿ ಬೇರೆಯವ್ರ ಎಕ್ಸಿಸ್ಟೆನ್ಸ್ನ. ಹೌದಲ್ವಾ, ಇವರಿದ್ದಾರೆ, ಇವರು ಸಹಾಯ ನನಗೆ ಬೇಕು. ಪರ ಸಹಕಾರ. ಆ ಪರ ಸಹಕಾರ ಬೇಕಾದರೆ ನೀನು ಪರರ ಹಿತವನ್ನು ಬಯಸಬೇಕು. ಇದು ಮ್ಯೂಚುವಲ್. ಪರ ಸಹಕಾರವನ್ನು ಪಡೆಯುವುದಕ್ಕೆ ಪರಹಿತವನ್ನು ಬಯಸಬೇಕು. ಅದು ಸ್ವಹಿತ ಚಿಂತನೆಯಿಂದಾದರೂ ಪರವಾಗಿಲ್ಲ, ಅಲ್ಲಿ ಸ್ವಲ್ಪ ಸ್ವಾರ್ಥ ಇದ್ರಾದರೂ ಪರವಾಗಿಲ್ಲ, ದೋಷ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ನನ್ನ ಬೆಳವಣಿಗೆಗಾದರೂ ನಾನು ಬೇರೆಯವ್ರನ್ನ ನೋಡ್ಕೋಬೇಕು, ಬೇರೆಯವ್ರನ್ನ ಚೆನ್ನಾಗಿಟ್ಟಿರಬೇಕು, ಬೇರೆಯವ್ರಿಗೆ ಸಹಾಯ ಮಾಡಬೇಕು. ಆ ಸಹಕಾರವನ್ನು ನಾನು ಬಯಸಬೇಕಾದ್ರೆ ಅವರ ಪರರ ಹಿತಚಿಂತನೆಯನ್ನು ನಾನು ಮಾಡಬೇಕು ಅಂತ ನಮಗೆ ಬಂದಾಗ ಒಂದು ಸ್ವಲ್ಪ ಜ್ಞಾನೋದಯ ಆಗುತ್ತೆ. ನಮಗೆ ಬೇರೆಯವ್ರ ಬಗ್ಗೆ ಒಂದು ಗೌರವ, ಅವರ ಒಂದು ಇರುವಿಕೆಯ ಅರಿವು ನಮಗಾಗತ್ತೆ. ಇಲ್ಲದೆ ಇದ್ದರೆ ನಮ್ಗೆ ಯಾರೂ ಕಾಣಿಸೋದೇ ಇಲ್ಲ. ಇದು ಒಂದು ಶಿಕ್ಷಣ, ನೀತಿ ಶಿಕ್ಷಣ. ಆ ನೀತಿ ಶಿಕ್ಷಣಕ್ಕೆ ಒಂದು ಪ್ರಾರಂಭ ಆಯಿತು. ಆ ನೀತಿ ಶಿಕ್ಷಣದಲ್ಲಿ ಕೇಂದ್ರ, ನಾನು ಅನ್ನುವ ಕೇಂದ್ರದಿಂದ, ನನ್ನದು ಎನ್ನುವ ಕೇಂದ್ರದಿಂದ, ನನ್ನವರು, ಎಲ್ಲರೂ ನನ್ನವರು ಅಂತ ಬೆಳಿಬೇಕಾದ್ರೆ
ಆ ಪ್ರಗತಿ, ನೀತಿ ಶಿಕ್ಷಣದ ಪ್ರಗತಿ ನಾವೇ ನಮ್ಮ ಕಡೆಯಿಂದ ನಾವು ಸಂಕಲ್ಪ ಮಾಡಿ ನಾವೇ ಮೊದಲನೇ ಹೆಜ್ಜೆಯನ್ನು ಇಡಬೇಕು. ಸಂಶೋಧನೆ ಮಾಡಿಕೊಂಡು ಇದಕ್ಕೆ ನಾನು ಸಹಕಾರ ಪಡೀಬೇಕು, ಅದಕ್ಕೆ ನಾನು ಸಹಕಾರ ಕೊಡಬೇಕು, ಇದು ಮ್ಯೂಚುವಲ್ ಇದು ಅಂತ ತಿಳ್ಕೊಂಡು ನಾವು ಈ ಶಿಕ್ಷಣವನ್ನು ತಗೊಳ್ಳೋಕ್ಕೆ ಸಿದ್ಧರಾಗ್ತೀವಲ್ಲ, ನಾನು ಇಂದ ನನ್ನವರು ಎಲ್ಲರೂ ನನ್ನವರು ಪ್ರಗತಿ ಇದೆಯಲ್ಲ, ಇದು ಮೊದಲನೇ ಹೆಜ್ಜೆ ನಮ್ಮ ಕಡೆಯಿಂದ. ಯಾವಾಗ ಇದು ನಾವು ನಮ್ಮ ಕೊಟ್ಟಂತಹ ಪರಮಾತ್ಮ ಕೊಟ್ಟಂತಹ ಚಿಂತನಾ ಶಕ್ತಿ ಏನಿದೆ, ಬುದ್ಧಿಶಕ್ತಿಯನ್ನು ಬಳಸಿ ನಾನು ಯಾವಾಗ ತಯಾರಾಗ್ತೀನೋ ಆಗ ಸೃಷ್ಟಿಯ ವ್ಯವಸ್ಥೆಯ ಪ್ರಭಾವದಿಂದ ಸ್ವಾಭಾವಿಕವಾಗಿ ನನ್ನಲ್ಲಿ ಒಂದು ಆತ್ಮ ಪ್ರೀತಿ ಬರುತ್ತೆ. ಆತ್ಮ ಪ್ರೀತಿ ಇದುವರೆಗೂ ಇದ್ದಿದ್ದು ಪ್ರೀತಿ, ನಾನು ಅನ್ನೋ ಅಹಂಕಾರದಲ್ಲಿ ನಮಗೆ ಪ್ರೀತಿ ಆಸಕ್ತಿ ಇತ್ತು. ನಮಗೆ ಸ್ವಾರ್ಥದ ಒಂದು ಭಾವ ಇತ್ತು. ಜೊತೆಗೆ ಆ ಮಿಶ್ರಣದಲ್ಲಿ ಪರರ ಸ್ನೇಹನೂ ಬಯಸ್ತಾ ಇದ್ವಿ, ಮಮಕಾರವೂ ಇತ್ತು, ಜೊತೆಗೆ ಬೇರೆಯವರ ನಿರ್ಮಮತೆಯೂ ಇತ್ತು. ಈ ಮಿಕ್ಸ್ ಆಗಿದ್ದು ಇವಾಗ ಗೊತ್ತಾಗ್ತಾ ಇದೆ. ನನ್ನನ್ನು ಸ್ವಾರ್ಥದ ಒಂದು ಇದೂ ಇದೆ ನನ್ನಲ್ಲಿ, ಪರರ ಹಿತವೂ ಇದೆ, ಎರಡೂ ಮಿಕ್ಸ್ ಆಗಿದೆ. ಈಗ ನನಗೆ ಗೊತ್ತಾಗ್ತಾ ಇದೆ, ಈಗ ಪ್ರೀತಿ ಅಹಂಕಾರದ ಒಂದು ಬಿಂದುವಿನಿಂದ ಒಂದು ಶಿಫ್ಟ್ ಆಗುತ್ತೆ, ಆತ್ಮದ ಪ್ರೀತಿ ಬರ್ತಾ ಇದೆ, ಆತ್ಮಾನುಭವ ಆಗ್ತಾ ಇದೆ. ಈ ಆತ್ಮಾನುಭವ ಯಾವಾಗ ನಮಗೆ ಆತ್ಮಾನುಭವ ಯಾವಾಗ ಸ್ವಲ್ಪ ಶುರು ಆಗುತ್ತೆ, ನಮಗೆ ಗೊತ್ತಾಗುತ್ತೆ ನಾವು ಅನ್ಯರ ಜೊತೆಗೆ ಸ್ನೇಹವನ್ನು ನಾವೇ ಮಾಡ್ತೀವಿ. ಅಹಂಕಾರ ಇರೋವರೆಗೂ ಎಲ್ಲರೂ ಬಂದು ನಮ್ಮನ್ನು ಮಾತಾಡಿಸ್ಲಿ, ಎಲ್ಲರೂ ನಮ್ಮನ್ನು ಅಟೆಂಡ್ ಮಾಡಲಿ, ಎಲ್ಲರೂ ನಮಗೆ ಅಟೆನ್ಷನ್ ಕೊಡಲಿ ಅನ್ನೋ ಭಾವನೆ ಇರುತ್ತೆ. ನಾವೇ ಇನಿಷಿಯೇಟಿವ್ ತಗೊಳ್ಳಲ್ಲ. ಯಾವ ಸಂಬಂಧಕ್ಕೂ ಅನಿವಾರ್ಯವಾಗಿ ಬಿದ್ದರೆ ಮಾತ್ರ ಮಾತಾಡ್ತೀವಿ, ಇಲ್ಲದ್ರೆ ನಮ್ಮ ಪಾಡಿಗೆ ನಾವಿರ್ತೀವಿ. ಅದು ತುಂಬ ದೊಡ್ಡಸ್ತಿಗೆ ಅಂದ್ಕೊಂಬಿಟ್ಟಿದ್ದೀವಿ. ಹಾಗಲ್ಲ, ನಮಗೆ ಯಾವಾಗ ಗೊತ್ತಾಗುತ್ತೆ ನನ್ನ ಬೆಳವಣಿಗೆ, ನನ್ನ ಆತ್ಮದ ವಿಕಾಸ ಆಗಬೇಕಾದ್ರೆ ಬೇರೆಯವರ ಸ್ನೇಹದಿಂದ ಬೇಕು ಅಂದಾಗ ನಾವು ಅನ್ಯರ ಜೊತೆಗೆ ಸ್ನೇಹವನ್ನು ನಾವು ಬೆಳೆಸೋದಕ್ಕೆ ಅಭ್ಯಾಸ ಮಾಡ್ತೀವಿ. ಆ ಸ್ನೇಹ ಅಭ್ಯಾಸ ಮಾಡುತ್ತೀವಲ್ಲ, ಇದಕ್ಕೆ ಕೃಷ್ಣ ಹೇಳ್ತಾನೆ, ಪರಸ್ಪರ ಭಾವಯಂತಹ ಇದು ಒಂದು ಉಪದೇಶ. ಇದು ಉಪದೇಶ ಯಾವುದರ ಉಪದೇಶ? ಲೋಕದಲ್ಲಿ ಬದುಕೋ ಉಪದೇಶ, ಲೋಕ ಜೀವನ ಮಾಡೋದಕ್ಕೆ ಉಪದೇಶ. ಬರೀ ನನ್ನ ಜೀವನ ನಾನು ನೋಡ್ಕೊಳ್ಳೋದಲ್ಲ, ಲೋಕ ಜೀವನ ಮಾಡೋದಕ್ಕೆ ಪರಸ್ಪರ ಭಾವಯಂತಹ ಬೇರೆಯವರನ್ನು ಕೂಡ ನೀವು ಸ್ನೇಹಿತರನ್ನಾಗಿ ನೀನೇ ನೋಡು, ಅಭ್ಯಾಸ ಆಗೋಗುತ್ತೆ. ಆತ್ಮ ಯಾವಾಗ ಪ್ರೀತಿಸ್ತೀವಿ ಆತ್ಮಾಭಿಮಾನ ಬರುತ್ತೆ. ಎಲ್ಲರಲ್ಲೂ ಆತ್ಮಾಭಿಮಾನ ನಾವು ಗುರುತಿಸಕ್ಕೆ ಶುರು ಮಾಡ್ತೀವಿ. ಸ್ನೇಹ ಬೇಕು ಅನಿಸುತ್ತೆ. ನಮ್ಮ ಸ್ನೇಹದ ಆತ್ಮೀಯತೆ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ದಟ್ಸ್ ಎ ರೈಟ್ ವರ್ಡ್. ಆತ್ಮೀಯತೆ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಆವಾಗ ನಾವು ಎಲ್ರಿಗೂ ಕೂಡ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತೀವಿ. ಇದು ಸಹಜವಾಗಿ ನಮ್ಮಲ್ಲಿ ಬರುತ್ತೆ. ಈ ಒಂದು ಲೋಕ ಜೀವನ, ಲೋಕ ಮೈತ್ರಿ, ಇದು ಸ್ವಾರ್ಥದ ಒಂದು ಆಹುತಿಯಿಂದಲೇ ಆಗೋದು. ಈ ಉಪದೇಶದಲ್ಲಿ ಲೋಕಮೈತ್ರಿ, ಲೋಕಜೀವನ ಸ್ವಾರ್ಥದ ಆಹುತಿಯಿಂದ ಇದು ಆಗುತ್ತೆ. ಇದು ಪ್ರಾರಂಭವಾಗೋದು ಪ್ರಾರಂಭವಾಗೋದು ಕುಟುಂಬ ಅನ್ನೋದ್ರಿಂದನೇ ಶುರು ಆಗುತ್ತೆ. ನೋಡಿ, ನಮಗೆಲ್ಲ ಕುಟುಂಬ ಯಾಕಿದೆ ಅಂದರೆ ನಾವು ಬೆಳೆಯೋದಕ್ಕಿದೆ. ಕುಟುಂಬದಲ್ಲಿ 5-6 ಜನ ಇದ್ದರೆ ನಾವು ಪ್ರತಿಯೊಬ್ಬರು ಅವರವರು ಬೆಳೆಯೋದಕ್ಕೆ ಒಂದು ಕಡೆ ಸೇರಿದ್ದೀವಿ. ಕುಟುಂಬದಲ್ಲಿ ಬೇಕಾಗಿರೋದು ಬಾಂಧವ್ಯ. ಕುಟುಂಬದ ಬಾಂಧವ್ಯಕ್ಕೆ ಬೇಕಾಗಿರೋದೇನು? ಸ್ವಸುಖವನ್ನು ತ್ಯಾಗ ಮಾಡಿ ಬೇರೆಯವರ ಸುಖವನ್ನು ನನ್ನ ಸುಖವನ್ನು ಕೊಟ್ಟು ಇವ್ರ ಸುಖವನ್ನು ನಾನು ಅಪೇಕ್ಷೆ ಪಡೋದೇ ಬಾಂಧವ್ಯದ ಲಕ್ಷಣ. ಆದರೆ ನಾವು ಈ ಮನೆಯಲ್ಲಿ ಒಂದು 4-5 ಜನ ಇದ್ದರೆ ಅವರವ್ರ ಸುಖವನ್ನು ಅವರವರು ನೋಡ್ಕೋತಾ ಇದ್ದರೆ ಹೇಗೆ ಅದು ಉಭಯ ಯಜ್ಞವಾಗೋದು? ಅಂದರೆ ಒಬ್ಬರಿಗೊಬ್ಬರು ಮ್ಯೂಚುವಲ್ ಆಗಿ ನನ್ನ ಸುಖವನ್ನು ನಿನಗೆ, ನಿನ್ನ ಸುಖವನ್ನು ನನಗೆ ಕೊಟ್ಟಾಗ ಆ ಮ್ಯೂಚುವಲ್ನಲ್ಲಿ ಇದು ಉಭಯ ಯಜ್ಞ ಅಂತ ಹೇಳ್ತಾರೆ. ಇದು ಉಭಯ ಯಜ್ಞ ಆಗಬೇಕು ಬಾಂಧವ್ಯಕ್ಕೆ. ಇದರಿಂದ ಬರುವುದು ನಿಜವಾದ ಪ್ರೇಮ, ದಾಂಪತ್ಯ, ಪ್ರೇಮ ಎಲ್ಲವೂ ಬರುವುದು ಇಬ್ಬರು ಒಬ್ಬರಿಗೊಬ್ಬರು ಪೂರ್ತಿಯಾಗಿ ಸೆಲ್ಫ್ ಸರೆಂಡರ್ ಆದಾಗ. ಪ್ರೇಮಕ್ಕೆ ಬೇಕಾಗಿರೋದು ಸ್ವತ್ಯಾಗ. ಆ ಸ್ವತ್ಯಾಗ ಪ್ರೇಮಕ್ಕೆ ಸಿದ್ಧತೆ. ಆ ಸ್ವತ್ಯಾಗ ಅಹಂಕಾರದ ಆಹುತಿ. ಅದಾದ್ರೇ ಕುಟುಂಬ ಆಗೋದಕ್ಕೆ ಸಾಧ್ಯ.
ಆ ಪ್ರೇಮ ಅನ್ನೋದು ಕುಟುಂಬದಲ್ಲಿ ಬಾಂಧವ್ಯದಿಂದ ಬರೋದು. ಸ್ವಸುಖವನ್ನು ನಾನು ಕೊಡ್ತೀನಿ, ತ್ಯಾಗ ಮಾಡ್ತೀನಿ, ನಂದ್ರಕ್ಕಿಂತ ಇವರು ನನಗೆ ಮುಖ್ಯ ಅಂದಾಗ ಮಾತ್ರ ಅದು ಕುಟುಂಬ ಅನ್ನೋದಾಗತ್ತೆ. ಆ ಕುಟುಂಬ ಬರೋದೇನೆ ಅಹಂಕಾರದ ತ್ಯಾಗದಿಂದ, ಅಹಂಕಾರದ ಆಹುತಿಯಿಂದ ಕುಟುಂಬದಲ್ಲಿ ಒಂದು ಕುಟುಂಬ ಅನ್ನೋದಾಗತ್ತೆ. ಕುಟುಂಬದಿಂದಲೇ ಸ್ನೇಹ, ಕುಟುಂಬವಿಲ್ಲದೆ ಸ್ನೇಹ ಭಾವ ಬಾಂಧವ್ಯ ಇಲ್ಲ. ಆ ಸ್ನೇಹ ಇಲ್ಲದೆ ಒಂದು ಸಮಾಜ ಇಲ್ಲ. ಸಮಾಜ ಇಲ್ಲದೆ ನಮಗೆ ಆ ಮಾನವೀಯತೆಯೇ ಹೊರಟೋಗುತ್ತೆ. ಸಮಾಜ ಇಲ್ಲದೆ ಮಾನವೀಯತೆಯೇ ಇಲ್ಲ. ಅದರಿಂದ ಅಹಂಕಾರ, ನಾನು ಅನ್ನೋದೇನಿದೆ, ನಾನು, ನನ್ನದು, ಅದರಿಂದ ನನ್ನವರು, ಎಲ್ಲರೂ ನನ್ನವರು, ಈ ರೀತಿ ಆಗಬೇಕಾದ್ರೆ ನಮ್ಮಲ್ಲಿ ಆ ನಾನು ಅನ್ನೋದು ಹೋದಾಗ ಮೋಹ, ವ್ಯಾಮೋಹ ಹೋಗಿ ನಮ್ಮಲ್ಲಿ ಪ್ರೇಮ ಅದರಿಂದ ಬಂದು ಬಾಂಧವ್ಯದಿಂದ ಪ್ರೇಮ ಉಂಟಾಗಿ, ಆ ಪ್ರೇಮ ಬರೀ ಇಷ್ಟೇ ಜನಕ್ಕಲ್ಲ, ಆ ಪ್ರೇಮ ಎಲ್ಲರಿಗೂ ಕೊಡಬೇಕು ಅನ್ನೋದು ಅನುಕಂಪ ಅಥವಾ ಮಮತಾ ರಸ ಅಂತ ಹೇಳ್ತಾರೆ. ಆ ಮಮತೆ ನಮ್ಮಲ್ಲಿ ಹುಟ್ಟತ್ತೆ. ಆ ಮಮತಾ ರಸವೇ ನಿಜವಾದ ಒಂದು ಅಲ್ಟಿಮೇಟ್ ಎಮೋಷನ್ ನಮ್ಮಲ್ಲಿ. ಆ ಮಮತಾ ರಸ ನಮ್ಮಲ್ಲಿ ಉಕ್ಕಿದಾಗ ನಮ್ಮನೆ ಅಂದಾಗ ಎಲ್ಲರ ಮನೆಯಲ್ಲಿರೋರು, ನಮ್ಮನೆಯಲ್ಲಿ ನಮಗೆ ಸಿಗದೇ ಇದ್ರೆ ನಾವೇನು ಮಾಡ್ತೀವಿ, ಎಲ್ಲರ ಮನೆಯನ್ನು ಪ್ರೀತಿ ಮಾಡ್ತೀವಿ. ಒಬ್ಬರಿಗೆ ಯಾರಿಗಾದ್ರೂ ಈ ರೀತಿ ಆತ್ಮದಲ್ಲಿ ಪ್ರಚೋದನೆ ಉಂಟಾದರೆ ಅವರಿಗೆ ಒಂದು ಉಭಯವಾಗಿ ಒಬ್ರಿಗೊಬ್ರಿಗೆ ಆ ಬಾಂಧವ್ಯ ಉಂಟಾಗದೇ ಇದ್ದರೆ, ಆ ವಾತಾವರಣ ಇಲ್ಲದೇ ಇದ್ದರೆ ಅವ್ರು ಏನು ಮಾಡ್ತಾರೆ, ನನ್ನ ಮನೆಯಲ್ಲಿರೋರ್ನೆಲ್ಲ ಹೇಗೆ ಪ್ರೀತಿಸ್ತೀನೋ ಹಾಗೆ ಎಲ್ಲರ ಮನೆಯವ್ರನ್ನೂ ಪ್ರೀತಿಸ್ತೀನಿ, ನನ್ನ ಥರನೇ ಎಲ್ಲರನ್ನೂ ಪ್ರೀತಿಸ್ತೀನಿ, ನನ್ನ ಮನೆಯವ್ರ ಥರನೇ ಎಲ್ಲರ ಮನೆಯವ್ರನ್ನೂ ಪ್ರೀತಿಸ್ತೀನಿ, ನನ್ನ ಬಂಧು ಬಳಗ ಥರನೇ ಎಲ್ಲರ ಬಂಧು ಬಳಗವೂ ನನ್ನ ಬಂಧು ಬಳಗನೇ, ಎಲ್ಲ ಸಮಾಜದ ಥರನೇ ಎಲ್ಲ ದೇಶದ ಸಮಾಜವೂ ನಂದೇ, ಎಲ್ಲ ಪ್ರಪಂಚವೂ ನಂದೇ. ಹೀಗೆ ಆ ಸ್ವಾರ್ಥ ಕೇಂದ್ರ ಏನಾಗುತ್ತೆ, ಅದು ಕರಗೋಗುತ್ತೆ. ಬರ್ತಾ 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 ನಮ್ಮ ಮಂಡಲ ಆತ್ಮಕ್ಕೆ ಆತ್ಮೋಪಮೀಯ ಅಂತ ಹೇಳ್ತಾರೆ. ಇದು ಹೆಚ್ಚಾಗ್ತಾ ಆಗ್ತಾ ಮಂಡಲ ಹರಡ್ಕೊಂಡು ಆ ನಾನು ಅನ್ನೋದು ಹಗುರವಾಗಿ ಕರಗೋಗುತ್ತೆ. ಆ ಮಂಡಲ ವಿಶಾಲವಾಗ್ತಾ ಬರುತ್ತೆ. ಆ ಮಂಡಲ ವಿಶಾಲವಾಗ್ತಾ ನಮ್ಮಲ್ಲಿ ಸರ್ವಾತ್ಮೈಕ್ಯ ಭಾವ ಉಂಟಾಗುತ್ತೆ. ಆ ಸರ್ವಾತ್ಮೈಕ್ಯ ಭಾವ ಉಂಟಾಗುವುದು ಬಹಳ ಮುಖ್ಯ. ಸರ್ವಾತ್ಮೈಕ್ಯ ಭಾವ ಯಾವಾಗ ನಮ್ಮಲ್ಲಿ ಉಂಟಾಯಿತು, ಆಗ ಯಾವ ಲೋಕದ ಮೋಹದ ಮೇರೆಯನ್ನ ಮೀರಿ ಎಲ್ಲ ಕೊಚ್ಚಿಕೊಂಡು ಆ ಭಗವತ್ ಸಾಗರದಲ್ಲಿ ನಾವು ಒಂದಾಗ್ಬಿಡ್ತೀವಿ. ಇದು ಮೋಕ್ಷ ಲಾಭ ನಮಗೆ ಸಿಗುವಂಥದ್ದು. ಅದಕ್ಕೆ ಯಜ್ಞ ಅಂತ ಹೇಳಿದ್ರೆ ಬರೀ ಒಂದು ಅಗ್ನಿಯನ್ನು ಇಟ್ಟು ನಾವು ಯಜ್ಞ ಮಾಡೋದು ನೆನ್ನೆನೇ ಹೇಳಿದೆ, ಅದು ಸಾಂಕೇತಿಕ ಅಷ್ಟೇ. ಅದು ಮಾಡುವಾಗ ಏನೇನು ಆಗುತ್ತೆ ಅವೆಲ್ಲವೂ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಯಜ್ಞವೇ ಆಗುತ್ತೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯಜ್ಞ. ಪ್ರಥಮ ಯಜ್ಞ ಅಹಂಕಾರದ ಆಹುತಿಯೇ ಪ್ರಥಮ ಯಜ್ಞ, ಸ್ವಾರ್ಥದ ಆಹುತಿಯೇ ಪ್ರಥಮ ಯಜ್ಞ. ನಮ್ಮ ಆತ್ಮವನ್ನು ದರ್ಶನ ಮಾಡಿಕೊಂಡು ನಾವು ಹೋಗ್ತಾ ಇರೋದು ಯಜ್ಞವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದರೆ ನಾವು ಭಗವದ್ಗೀತೆ ಅರ್ಥ ಆಗೋದೇ ಇಲ್ಲ. ಭಗವದ್ಗೀತೆಯ ಆಂತರ್ಯದ ಭಾವ ನಮಗೆ ತಿಳಿಯೋದೇ ಇಲ್ಲ. ಕೃಷ್ಣ ಏನು ಹೇಳಕ್ಕೆ ಹೊರಟಿದ್ದಾನೆ ಕರ್ಮಯೋಗದಲ್ಲಿ, ಕರ್ಮ ಒಂದು ಯಜ್ಞ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅನ್ನೋ ಅರ್ಥ ಆಗೋದಿಲ್ಲ ನಮಗೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆತ್ಮ ಸಂಶೋಧನೆಯಲ್ಲೇ ಇದು ಅರ್ಥ ಆಗೋದು. ಅದರಿಂದ ಈ ಯಜ್ಞ ಅನ್ನೋದಕ್ಕೆ ಆ ಅರ್ಥ ಬರುತ್ತೆ. ಇನ್ನೊಂದು, ನಾವು ಯಜ್ಞ ಮಾಡ್ತಾ ಇದ್ದಾಗ ನಾವು ಎಲ್ಲ ಕೊಟ್ಟಾಗ ಅಲ್ಲಿ ಪ್ರಕೃತಿಯಲ್ಲಿ ದೇವತೆಗಳೆಲ್ಲ ಮೆಚ್ಚಿ ನಮಗೆ ವಾಪಸ್ಸು ಎಲ್ಲ ಭಾಗ್ಯಗಳನ್ನು ಕೊಡ್ತಾರೆ ಅನ್ನುವಾಗ ಆ ದೇವತೆಗಳನ್ನೇ ಆಳ್ತಾ ಇರೋರು ಮನುಷ್ಯರು ಪ್ರಕೃತಿಯನ್ನು ಆಳ್ಬಹುದು ಅನ್ನೋ ಭಾವನೆ ಬರ್ಕೂಡ್ದು. ಅದು ಕೂಡ ಇದೆರಡನ್ನೂ ನೆನಪಿನಲ್ಲಿ ಇಟ್ಕೋಬೇಕು. ಪ್ರಕೃತಿಯನ್ನು ನಾವು ಆಳ್ತಾ ಇಲ್ಲ, ಆಳಕ್ಕೆ ಸಾಧ್ಯ ಇಲ್ಲ, ಅದು ಆಳೋದಲ್ಲ ಅದು ಯಜ್ಞದಲ್ಲಿ. ಇವಾಗ ಉದಾಹರಣೆಗೆ ನಾವು ಮಕ್ಕಳನ್ನ ಸಾಕಬೇಕಾದ್ರೆ ಮಕ್ಕಳು ಸ್ವಲ್ಪ ಒಳ್ಳೆಯ ಟೈಮ್ನಲ್ಲಿ PUC ಆ ಥರ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ಅವರು ಓದ್ದೇ ಕಾಲ ಕಳೀತಾ ಇದ್ದಾರೆ. ಯಾವ ತಂದೆ ತಾಯಿಗೂ ಬೇಸರ ಆಗುತ್ತೆ. ಅವ್ರೇನು ಹೇಳ್ತಾರೆ, ನೋಡು ಅವನು ಉದ್ಧಾರ ಆಗಬೇಕು, ಅವನು ಮುಂದಕ್ಕೆ ಬರಬೇಕು, ಅವನ ಜೀವನ ಚೆನ್ನಾಗಾಗಬೇಕು ಅನ್ನೋ ಉದ್ದೇಶ ತಂದೆ ತಾಯಿಗಿರೋದ್ರಿಂದ ತಂದೆ ಹೇಳ್ತಾನೆ, ನೀನು ರ್ಯಾಂಕ್ ಬಂದರೆ PUCನಲ್ಲಿ ನಿನಗೊಂದು ಮೋಟರ್ ಸೈಕಲ್ ಕೊಡಿಸ್ತೀನಿ ಅಂತ. ಇದು ಯಾತಕ್ಕೆ ಹೇಳ್ತಾರೆ ಅಂದರೆ ಪ್ರೋತ್ಸಾಹ ಮಾಡೋದಕ್ಕೆ. ಅವನು ಮೋಟರ್ ಸೈಕಲ್ಲು ಸಿಗೋದು ಬಿಡೋದು ಅಲ್ಲ, ಅವನ ಮನಸ್ಸಿನಲ್ಲಿರೋದು ಅವನು ಆಸೆ ತೋರಿಸಿದ್ರೆ ಅವನು ಚೆನ್ನಾಗಿ ಓದ್ತಾನೆ, ನಾಳೆ ಅವನು ಉದ್ಧಾರ ಆಗ್ತಾನೆ. ಮೋಟರ್ ಸೈಕಲಿಂದ ಉದ್ಧಾರ ಆಗೋದಲ್ಲ, ಮೋಟರ್ ಸೈಕಲ್ ಕೊಡೋದ್ರಿಂದ ಉದ್ಧಾರ ಆಗ್ತಾನೆ ಅಂತಲ್ಲ. ಆಸೆ ಇಟ್ಕೊಂಡು ಅವನು ಓದಿದಾಗ ಅವನು ಉದ್ಧಾರ ಆಗಲಿ ಅಂತ. ಹಾಗೆ ಈ ಒಂದು
ನಮ್ಮ ಯಜ್ಞ ಮಾಡಿದಾಗ ನಿಮಗೆ ಲಾಭ ಸಿಗತ್ತೆ, ಮತ್ತು ಯಜ್ಞ ಮಾಡಿ ಮಳೆ ಸುರಿದಾಗ ಮಳೆ ಬೆಳೆ ಚೆನ್ನಾಗಾಗುತ್ತೆ, ಯಜ್ಞ ಮಾಡಿ ನಿಮಗೆ ಈ ಪೂಜೆ ಮಾಡಿ ಇದನ್ನು ಮಾಡಿದ್ರೆ ಸೌಕರ್ಯ ಆಗುತ್ತೆ. ಇದೆಲ್ಲ ಯಾಕೆ ಹೇಳ್ತಾರೆ ಅಂದರೆ ಇದು ವಿಧಿಯ ಒಂದು ವಚನಗಳಲ್ಲ, ವಿಧಿಯ ಒಂದು ಹೇಳಿಕೆಗಳಲ್ಲ. ಇದೇನು, ಇದು ವೃಷ್ಟಿ ಉಪದೇಶ ಅಂತ ಹೇಳ್ತಾರೆ. ವ್ಯಷ್ಟಿ ಉಪದೇಶ ಅಂದರೆ ನಮ್ಮನ್ನು ಪ್ರೋತ್ಸಾಹಿಸೋದಕ್ಕೆ ಪ್ರೇರೇಪಿಸೋದಕ್ಕೆ, ಇದನ್ನೆಲ್ಲ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ. ಹಾಗೆ ನಾವು ಮಾಡಲಿಲ್ಲ ಅಂದರೆ ಮಳೆ ಬೆಳೆ ಆಗಲ್ಲ ಅನ್ನೋದು ಅರ್ಥ ಅಲ್ಲ. ಅವ್ನು ಮೋಟರ್ ಸೈಕಲ್ ಕೊಡಿಸದೇ ಇದ್ರೆ ಅವನ ಮನೆಯಿಂದ ಆಚೆ ಹಾಕ್ತಾರೆ, ಅವ್ನು ಊಟ ಹಾಕಲ್ಲ ಅಂತ ಅರ್ಥ ಅಲ್ಲ. ಆದರೆ ಇದು ಪ್ರೋತ್ಸಾಹಿಸೋದಕ್ಕೆ. ಅದರಿಂದ ಇದೆಲ್ಲವೂ ಕೂಡ ಪೂಜೆ ಮಾಡೋದಾಗಲಿ, ವ್ರತ ಮಾಡೋದಾಗಲಿ, ಮತ್ತು ಏನೇನು ಸಾಧನೆಗಳು ಹೇಳಿದೆಯೋ ಅವೆಲ್ಲವೂ ಕೂಡ ನಮ್ಮ ಒಳಗಿಡುವ ಆ ಯಜ್ಞ ಬೀಜವನ್ನು ಮೊಳಕೆ ಬಂದು ನಾವು ಬೆಳೆದು ಉದ್ಧಾರ ಆಗೋದಕ್ಕೆ ಇವೆಲ್ಲ ಸಾಧಕಗಳೇ ಹೊರತು ಇದೆಲ್ಲ ಜೀವನದ ಗುರಿ ಅಲ್ಲ. ಇದನ್ನು ಗುರಿ ಮಾಡ್ಕೊಳ್ಬಾರ್ದು. ಇದನ್ನು ಬಳಸ್ಕೊಂಡು ನಾವು ಉದ್ಧಾರ ಆಗಬೇಕು. ಆ ಒಂದು ಉದ್ದೇಶದಿಂದ ಇದು ಬಂದಿದೆ. ಹಾಗೆ ನಾವು ತಿಳ್ಕೋಬೇಕು, ಪರಸ್ಪರ ಭಾವಯಂತಾಂ ಅಂತ ಹೇಳಿದ್ರೆ ಈ ಉಪದೇಶ ಏನು, ಈ ಉಪದೇಶದಲ್ಲಿ ಪರಸ್ಪರ ಅನುಕೂಲ ಅಂತ. ಪರಸ್ಪರ ಅನುಕೂಲ ಏನು? ದೇವತೆಗಳು ಮನುಷ್ಯರಿಗೆ, ಆ ಮನುಷ್ಯ ವರ್ಗಕ್ಕೆ ಅನುಕೂಲ ಮಾಡಿದ ಹಾಗೆ ಮನುಷ್ಯರೂ ದೇವತೆಗಳಿಗೆ ಅನುಕೂಲ ಮಾಡಿದ್ರೆ ಈ ಪರಸ್ಪರ ಅನುಕೂಲ ಮಾಡ್ತಾ ಇದ್ದಾಗ ಅದೇ ಒಂದು ದೊಡ್ಡ ಯಜ್ಞವಾಗುತ್ತೆ. ಪರಸ್ಪರ ಅನುಕೂಲ ಬೇಕು, ಇದು ಉಪದೇಶ. ಹೇಗೆ ದೇವತೆಗಳಿಂದ ಮನುಷ್ಯರಿಗೂ, ಮನುಷ್ಯರಿಂದ ದೇವತೆಗಳಿಗೂ ಇದೆಲ್ಲ ನಡೀತಾ ಇದೆ, ಒಂದು ಸಂಬಂಧ ಇದೆ, ನಡೀತಾ ಇದೆ ಅನ್ನುವಾಗ ಪರಸ್ಪರ ಅನುಕೂಲದ ಜೊತೆಗೆ ಪರಸ್ಪರ ಹಿತಚಿಂತನೆ ಮನುಷ್ಯನಿಗೆ ಇರಬೇಕು. ಇದೇ ಸಂಬಂಧ ಪ್ರಾಣಿಗಳಲ್ಲೂ ಇದೆ ನಮಗೆ. ಹೇಗೆ ದೇವತೆಗಳಿಗೂ ಮನುಷ್ಯರಿಗೂ ಸಂಬಂಧ ಇದೆ, ಮನುಷ್ಯರಿಗೂ ಪ್ರಾಣಿಗಳಿಗೂ ಸಂಬಂಧ ಇದೆ. ನಾವು ಕೂಡ ಒಂದು ಅನುಕಂಪವನ್ನು, ಆ ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸಬೇಕು ಅನ್ನೋ ಅರ್ಥ ಅಲ್ಲೇ ಬರುತ್ತೆ. ಜೊತೆಗೆ ಅನ್ಯೋನ್ಯತೆಯೂ ಇದೆ, ಪರಸ್ಪರ ಅನ್ಯೋನ್ಯತೆ, ಮನುಷ್ಯನಿಗೆ ಬರುವ ಅನ್ಯೋನ್ಯತೆಯೂ ಇದೆ. ಅದಕ್ಕೆ ಈ ಒಂದು ಉಪದೇಶ ಪರಸ್ಪರ ಭಾವಯಂತ ಅಂದಾಗ ಈ ಉಪದೇಶ ಇಡೀ ವಿಶ್ವಕ್ಕೆ ಒಂದೇ ಸೂತ್ರ, ಇಡೀ ವಿಶ್ವಕ್ಕೆ ಅನ್ವಯಿಸುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯಿಸುತ್ತೆ. ನಾನು ಪರಸ್ಪರ ನನ್ನ ಸ್ವಸುಖವನ್ನು ನಾನು ತ್ಯಾಗ ಮಾಡಿದಾಗ ನಾನು ಬೇರೆಯವರಿಂದ ನನ್ನ ಬೆಳವಣಿಗೆಗೆ ಅವರಿಂದ ಸಹಕಾರವನ್ನು ಪಡೆಯಬಹುದು. ಈ ಒಂದು ಅರ್ಥಮೆಟಿಕ್, ಡಿವೈನ್ ಅರ್ಥಮೆಟಿಕ್ ಇದು. ನಾನು ಎಷ್ಟರ ಮಟ್ಟಿಗೆ ನಾನು ನನ್ನ ಅಹಂಕಾರವನ್ನು ಬಿಡ್ತೀನಿ, ಅಹಂಕಾರ ಕರಗುತ್ತೆ, ಅಷ್ಟರ ಮಟ್ಟಿಗೆ ನನ್ನ ಆತ್ಮ ಉದ್ಧಾರ ಆಗುತ್ತೆ ಅಂತ ವ್ಯವಸ್ಥೆ ಆಲ್ರೆಡಿ ಇದೆ. ಹೇಗೆ ಬೀಜ ರೂಪದಲ್ಲಿ, ಯಜ್ಞ ಬೀಜದಲ್ಲಿ ನಮ್ಮ ಒಂದು ಇಡೀ ದೈವತ್ವ ತುಂಬಿದೆಯೋ, ಸಹಜವಾಗಿ ಪ್ರಕೃತಿ ಸಿದ್ಧವಾಗಿ ಬಂದಿದೆಯೋ, ಅದೇ ರೀತಿ ಆತ್ಮದಲ್ಲಿ ಪ್ರೀತಿ ಅನ್ನೋದು ಕೂಡ ಸಹಜವಾಗಿ, ಸ್ವಾಭಾವಿಕವಾಗಿ ನಮ್ಮಲ್ಲಿ ಇದೆ. ಅದು ಗೊತ್ತಾಗೋದು ಯಾವಾಗ? ನಾವು ನಮ್ಮ ಬಿಂದುವನ್ನು, ಕೇಂದ್ರವನ್ನು ಶಿಫ್ಟ್ ಮಾಡಿದಾಗ. ನಾವು ಯಾವಾಗಲೂ ಕೂಡ ಅಂಚಲ್ಲಿ, ಪೆರಿಫೆರಿನಲ್ಲಿ, ಅಹಂಕಾರದ ಕೇಂದ್ರದಲ್ಲಿ ಬದುಕ್ತೀವಿ. ಆವಾಗ ಗೊತ್ತಾಗಲ್ಲ ಎಲ್ಲರೂ ನಮ್ಗೆ ಎಷ್ಟು ಮುಖ್ಯ, ನಾವೆಷ್ಟು ಮುಖ್ಯ, ನಾವು ಯಾಕೆ ಇಲ್ಲಿ ಬಂದಿದ್ದೀವಿ, ಅವರೆಲ್ಲ ಯಾಕಿದ್ದಾರೆ, ಇದೆಲ್ಲ ನಮಗೇನೂ ಸಂಬಂಧಗಳು ಅರ್ಥ ಆಗೋದೇ ಇಲ್ಲ. ಸಂಸಾರ ಅನ್ನೋದು ಯಾಕಿದೆ, ಕುಟುಂಬ ಯಾಕಿದೆ, ಈ ಕುಟುಂಬದಿಂದ ನಾನು ಯಾವ ರೀತಿ ಬೆಳಿಬೇಕು, ವಿಶ್ವ ಕುಟುಂಬದಿಂದ ನನ್ನನ್ನಾಗಿ ಮಾಡಿಕೊಳ್ಬೇಕು. ಹೇಗೆ ಬೆಳವಣಿಗೆ ನಿನ್ನ ಹಣಕಾಸಿಂದ ಅಲ್ಲ, ನೀನು ಎಷ್ಟು ಓದಿದೆಯಾ ಅನ್ನೋದ್ರಿಂದನೂ ಅಲ್ಲ, ನೀ ಎಷ್ಟು ಸಂಪಾದಿಸ್ತಾ ಇದ್ದೆ, ಇವತ್ತೆಷ್ಟು ಸಂಪಾದಿಸ್ತೀಯಾ ಅನ್ನೋದ್ರಿಂದ ಅಲ್ಲ, ನೀನು ಎಷ್ಟು ಜನರನ್ನು ಸಂಪಾದಿಸಿದೀಯಾ, ಎಷ್ಟು ಲೋಕ ಬಾಂಧವ್ಯ ಇದೆ, ಎಷ್ಟು ನೀನು ಎಲ್ಲರಿಗೂ ಲೋಕಕ್ಕಾಗಿ ಸೇವೆ ಮಾಡಿದೆಯಾ, ಅದನ್ನು ಭಗವದ್ಗೀತೆ ಹೇಳುತ್ತೆ ಹೊರತು ಮನುಷ್ಯ ಬೆಳೆಯೋದು ಲೋಕ ಸಂಪರ್ಕದಿಂದನೇ ಬೆಳೆಯೋದು. ಇದು ನಮಗೆ ಚೆನ್ನಾಗಿ ಗೊತ್ತಾಗಬೇಕು. ಮತ್ತು ಆತ್ಮದ ಒಂದು ಪ್ರೀತಿಯೂ ಕೂಡ ಸಹಜವಾಗಿ ಬರುತ್ತೆ, ಅದು ಆಲ್ರೆಡಿ ಇದೆ. ಹೇಗೆ ಬೀಜದಲ್ಲಿ ದೈವಾಂಶ ಇದೆ, ಹಾಗೆ ಆತ್ಮದಲ್ಲಿ ಪ್ರೀತಿ ಇದೆ. ಯಾವಾಗ ನಾವು ಅಹಂಕಾರದಲ್ಲಿರ್ತೀವಿ, ನಮ್ಮ ಆತ್ಮವನ್ನು ನಾವು ನಿಷ್ಠೆಯಿಂದ ಇರೋದಿಲ್ಲ, ನಾವು ಮೋಸ ಮಾಡ್ಕೊಳ್ತಾ ಇರ್ತೀವಿ. ಯಾವಾಗ ನಮಗೆ ಗೊತ್ತಾಗುತ್ತೆ, ನಾವು ಶಿಫ್ಟ್ ಮಾಡ್ಕೊಳ್ತೀವಿ. ಆ ಶಿಫ್ಟಿಂಗ್ ಆಟೋಮ್ಯಾಟಿಕ್ ಆಗುತ್ತೆ. ಹೇಗೆ ಮಂಡಲ ದೊಡ್ಡದಾಗ್ತಾ ನಮ್ಮದು ನಾನು, ನನ್ನದು, ನನ್ನವರು, ಎಲ್ಲರೂ ನನ್ನವರು, ಎಲ್ಲರೂ ನಾನೇ ಎಲ್ಲರೂ, ಈ ಪ್ರಪಂಚವೇ ನನ್ನದು, ಇದು ನನ್ನದು ಅಂತ ಬರೀ ಬಾಯಿನಲ್ಲಿ ಹೇಳೋದಲ್ಲ, ನಿಜವಾಗ್ಲೂ ಅನುಭವಕ್ಕೆ ಬಂದಾಗ ಆತ್ಮ ಅನ್ನೋದು ಆ ಒಂದು ಆತ್ಮೋಪ್ಯ ಭಾವನೆ, ಆತ್ಮೋಪಮ್ಯ ಅಂತ ಹೇಳ್ತಾರೆ. ಇದು ಸರ್ವಾತ್ಮ, ಎಲ್ಲರಲ್ಲಿರುವ ಆತ್ಮ ನಾನೇ, ಸರ್ವಾತ್ಮೈಕ್ಯ ಭಾವನೆ ಬರುತ್ತಲ್ಲ, ಇದರ ಉದ್ದೇಶದಿಂದಲೇ ಕೃಷ್ಣ ಇದನ್ನು ಉಪದೇಶ ಮಾಡಿ.